ಕುಂದಾನಗರಿ ಅಂತ ಕರೆಸ್ಕೊಳ್ಳೋ ನಮ್ಮ ಬೆಳಗಾವಿ ಜಿಲ್ಲೆಯ ಬಗ್ಗೆ ನಿಮಗೆಲ್ಲ ಎಷ್ಟು ಗೊತ್ತು? ವೆಲ್ಕಮ್ ಟು ದ ಡೇ 9 ಆಫ್ ನಮ್ಮ ನಾಡು. ಬೆಳಗಾವಿ ಅನ್ನೋ ಹೆಸರು ಬೆಳ್ಳಗಿನ ಹಾವಿ ಎಂಬ ಅರ್ಥವನ್ನ ಕೊಡುತ್ತೆ. ಬೆಳ್ಳಗಿರೋ ಮಂಜು ತುಂಬಿದ ಜಾಗವನ್ನ ಜನ ಬೆಳಗಾವಿ ಅಂತ ಕರೆದ್ರು. ಹೆಚ್ಚಾಗಿ ಬ್ಯಾಂಬು ಬೆಳೆಯುವ ಈ ಪ್ರದೇಶದ ಮುಂಚಿನ ಹೆಸರು ವೇಣು ಗ್ರಾಮ. ವೇಣು ಅಂದ್ರೆ ಬ್ಯಾಂಬು ಅಂತ ಅರ್ಥ. ರಾಷ್ಟ್ರಕೂಟ ವಂಶದ ರಟ್ಟರ ಬಿಚ್ಚಿರಾಜ 12ನೇ ಶತಮಾನದಲ್ಲಿ ಈ ಒಂದು ಊರನ್ನ ನಿರ್ಮಾಣ ಮಾಡ್ತಾನೆ. ಬ್ರಿಟಿಷರ ವಿರುದ್ಧ ದೇಶಕ್ಕಾಗಿ ಹೋರಾಡಿದ ಕಿತ್ತೂರು ರಾಣಿ ಚೆನ್ನಮ್ಮ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ವೀರ ರಾಣಿ ಬೆಳವಾಡಿ ಮಲ್ಲಮ್ಮನವರ ವೀರನಾಡಿದು. ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಹಾಗೂ ಜನಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿ ಬೆಳಗಾವಿ ಜಿಲ್ಲೆ ಇದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಹಾಗೂ ಅತಿ ಹೆಚ್ಚು ಶುಗರ್ ಫ್ಯಾಕ್ಟರಿಗಳನ್ನು ಹೊಂದಿರುವ ಜಿಲ್ಲೆ ಬೆಳಗಾವಿ ಜಿಲ್ಲೆ. ಗೋಕಾಕ್ನ ಕರದಂಟು, ಐನಾಪುರದ ಪೇಡದ ಜೊತೆಗೆ ಬೆಳಗಾವಿ ಕುಂದ ಇಲ್ಲಿನ ವಿಶೇಷ ಖಾದ್ಯಗಳು. ಹಾಗಾಗಿ ಬೆಳಗಾಂನ ಕುಂದನಗರಿ ಅಂತ ಕರೀತಾರೆ. ಬೆಳಗಾವಿಯನ್ನ ಸೆಕೆಂಡ್ ಕ್ಯಾಪಿಟಲ್ ಸಿಟಿ ಅಂತ ಕರೀತಾರೆ. ಇಲ್ಲಿನ ಸುವರ್ಣಸೌಧದಲ್ಲಿ ವರ್ಷಕ್ಕೊಮ್ಮೆ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ರಾಣಿ ಚೆನ್ನಮ್ಮ ವಿವಿ, ಕೆಎಲ್ಇ ಯೂನಿವರ್ಸಿಟಿ ಹಾಗೂ ವಿಟಿಯುನಂತಹ ಬೃಹತ್ ಯೂನಿವರ್ಸಿಟಿಗಳು ಬೆಳಗಾವಿಯಲ್ಲಿದೆ. ಹಾಗೆ ನಮ್ಮ ಇಂಡಿಯನ್ ಆರ್ಮಿಯ ಸೇನಾ ನೆಲೆ ಕೂಡ ಇಲ್ಲಿದೆ. ದೇಶದ 3ನೇ ಅತಿ ಎತ್ತರದ ಫ್ಲಾಗ್ ಪೋಲ್ ಬೆಳಗಾವಿಯಲ್ಲಿದೆ. ಕೃಷ್ಣ, ಘಟಪ್ರಭಾ ಹಾಗೂ ಮಲಪ್ರಭಾ ನದಿಗಳು ಈ ಜಿಲ್ಲೆಯಲ್ಲಿ ಹರಿಯುತ್ತೆ. ಗೋಕಾಕ್ನ ಫಾಲ್ಸ್, ಸವದತ್ತಿ, ಕಮಲ್ ಬಸದಿ, ಬೆಳಗಾವಿ ಫೋರ್ಟ್ ಹಾಗೂ ಕಿತ್ತೂರಿನ ಫೋರ್ಟ್ ಇಲ್ಲಿನ ಪ್ರಮುಖ ಟೂರಿಸ್ಟ್ ಪ್ಲೇಸ್ಗಳು. ಇವಾಗ ನೀವು ಹೇಳಿ, ಕರ್ನಾಟಕದ ಅತಿ ಎತ್ತರದ ಬೆಟ್ಟ ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.